ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಈಗ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ಇವತ್ತು ಮಾರ್ನಿಂಗ್ ಒಂದು 5 o'clock ಎದ್ದು ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಮುಗಿಸಿ ನಾನು ಪೂಜೆ ಕೂಡ ಮುಗಿಸಿದ್ದೀನಿ. ಈಗ ಸ್ವಲ್ಪ ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು, ಅಂದರೆ ಅಲ್ಲೊಂದು ಎಂಗೇಜ್ಮೆಂಟ್ ಶಾಸ್ತ್ರ ಅದೊಂದಿತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀವಿ, ಈಗ ಓಡ್ತಾ ಇದ್ದೀವಿ. ಹೊರಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನೇನು ಮಾಡ್ತೀನಿ ಎಲ್ಲನೂ ನೋಡ್ತಾ ಇರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ಸ್ ಅಥವಾ ಕ್ರಾಫ್ಟ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ರೀತಿ ಸ್ಯಾರಿ ವೇರ್ ಮಾಡಿದ್ದೀನಿ, ಮತ್ತು ಯಾವ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಮತ್ತು ಆದಷ್ಟು ನನ್ನ ವಿಡಿಯೋ ರೀಚ್ ಸಿಗ್ತಾಯಿಲ್ಲ ಮತ್ತು ವ್ಯೂ ಬರ್ತಾಯಿಲ್ಲ. ಪ್ಲೀಸ್ ಆದಷ್ಟು ನೀವೆಲ್ಲ ಶೇರ್ ಮಾಡಿ, ನನ್ನ ವಿಡಿಯೋ ಸ್ವಲ್ಪ ಜನಕ್ಕೆ ತಲುಪೋ ಹಾಗೆ ಮಾಡಿ. ಅಲ್ಲಿ ನೆಕ್ಸ್ಟ್ ಮನೆ ಬಿಟ್ಟು ಅಲ್ಲಿಂದ ನಾವು ಸಿಲ್ವರ್ ಹ್ಯಾಂಡ್ ಪೋಸ್ಟಿಗೆ ಬಂದು ಅಲ್ಲಿ ಸ್ವಲ್ಪ ಟಿಫನ್ ತಿನ್ಕೊಂಡು ಹೋಗೋಣ ಅಂತ. ನಾನಲ್ಲಿ ಪೂರಿ, ಬಜ್ಜಿ, ಸಾಗು, ಚಟ್ನಿ ತೊಗೊಂಡೆ. ನಮ್ಮ ಮನೆಯವ್ರು ಬಂದು ಇಡ್ಲಿ ತೊಗೊಂಡಿದ್ರು. ಹೋಗುವಾಗ ಹೊರಗೆ ಹಾಕ್ತಿರೋದು, ಅದಕ್ಕೋಸ್ಕರ ಒಂದು ವೀಡಿಯೋ ಮುಂದೆ ನೋಡು ಅಪ್ಪನ ಹಳ್ಳಿ ಕಡೆ ವಾತಾವರಣ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದರೆ, ನಿಜವಾಗ್ಲೂ ನಮ್ಗೆ ಹಳ್ಳಿ ಕಡೆ ಇರೋರಿಗೆ ಈ ವಾತಾವರಣ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ನಮ್ಗೆ ಆ್ಯಕ್ಚುಲಿ ಬೆಂಗಳೂರು ಅಂದರೆ ಇಷ್ಟ, ಎಲ್ಲರಿಗೂ ಒಂದು ಹಳ್ಳಿಲಿರೋರು ಕನಸಿರುತ್ತೆ. ಬಟ್ ನಾನು ಇವತ್ತು ಬ್ಯಾಂಗ್ಳೂರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ನಿ. ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ರೆ ನನಗಂತೂ ನಿಜವಾಗ್ಲೂ ಬ್ಯಾಂಗ್ಳೂರು ಸವಾಸನೆ ಬೇಡ ಅಂತ ಅನಿಸ್ಬಿಟ್ಟಿದೆ ಇವತ್ತು. ಬಟ್ ನಮ್ಗೆ ಹಳ್ಳಿಯವ್ರಿಗೆ ಹಳ್ಳಿನೇ ಚೆಂದ. ನಮ್ಮ ಅಜ್ಜಿ ಊರಲ್ಲಿ ಬ್ಯಾಗೆಲ್ಲ ಇಟ್ಟು ಈಗ ನೆಕ್ಸ್ಟ್ ಕಾಮಾಕ್ಷಿ ಬಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಗಂಡು ಹೆಣ್ಣು ಎಂಗೇಜ್ಮೆಂಟ್ ಥರ ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಂಡು ವಾಪಸ್ ನಮ್ಮ ಅಜ್ಜಿ ಊರಿಗೆ ಬರ್ತೀವಿ. ಯಾವ ಥರ ಇದೆ ಅಂತ, ಇದು ಶಾನ್ಭೋಗ್ನಹಳ್ಳಿ ಅಂತ. ಮಾಗಡಿ ಬಿಟ್ಟು ಒಂದು 20 ಕಿಲೋಮೀಟ್ರ್ ಆಗ್ಬೋದು. ನೋಡಿ ಹೆಂಗಿದೆ ಸುತ್ತಮುತ್ತ ಫುಲ್ ಬೆಟ್ಟ ಗುಡ್ಡಗಳು ಎಲ್ಲ. ತಿಪ್ಕೋನಹಳ್ಳಿ ಡ್ಯಾಮ್ ಕೇಳಿದಿರಲ್ವಾ, ಅಲ್ಲೇ ಇರೋದು. ಈಗ ಬರ್ತಾರೆ ತಿಪ್ಕೋನಹಳ್ಳಿ. ಇದು ಹಳೆ ರೋಡ್ ಇದೆ, ಈಗ ಹೊಸ್ದಾಗಿ ರೋಡ್ ಬೇರೆ ಮಾಡ್ತಾಯಿದ್ದಾರೆ ತಿಪ್ಕೋನಹಳ್ಳಿ. ನಾವು ಫಸ್ಟ್ ಸ್ಕೂಲ್ಗೆ ಹೋಗುವಾಗೆಲ್ಲ ಇದೇ ರೋಡಲ್ಲೇ ಹೋಗ್ತಾ ಇದ್ದಿದ್ದು ನಾವು, ಅಂದರೆ ವ್ಯಾನಲ್ಲಿ ಹೋಗ್ತಾ ಇದ್ವಿ. ಈಗ ನೋಡಿ ಅಲ್ಲಿದೆಯಲ್ಲ ಅದು ಹೊಸ ರೋಡು, ಅದನ್ನು ಈಗ ಮಾಡ್ತಾಯಿದ್ದಾರೆ. ಈ ಹಳೆ ರೋಡಲ್ಲೇ ನಾವು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸ್ಕೂಲ್, ಹಳೆ ಸ್ಕೂಲ್ ಅಂದರೆ ನಾನು 1ರಿಂದ 4th ಇಲ್ಲೇ ಹೋಗಿದ್ದು. ಅಲ್ಲೊಂದು ಸ್ಕೂಲ್ ಇದೆ, ಚಿತ್ರಕೂಟ ಅಂತ ಅದ್ರ ಹೆಸರು. ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಸ್ಕೂಲ್ ಅದಂತೂ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಇಲ್ಲೊಂದಿದೆ, ಇಲ್ಲಿ ದೇವಸ್ಥಾನ ಬರುತ್ತೆ. ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಇದೆ. ನಾವು ಶಿವರಾತ್ರಿ ಟೈಮಲ್ಲೆಲ್ಲ ಅಲ್ಲಿ ಹೋಗಿ ಬರ್ತಾಯಿದ್ವು. ಅಲ್ಲೊಂದು ಪಾರಿಜಾತ ಹೂವು ಕೇಳಿದ್ದೀರಲ್ವ, ಆ ಥರ ಪಾರಿಜಾತ ಹೂವು ಎಲ್ಲ ಅಲ್ಲಿ ಸಿಗ್ತಾಯಿತ್ತು. ನಾವಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಹೂವು ಎಲ್ಲ ಕಿತ್ಕೊಂಡು ನಾವು ಮನೆಗೆ ನಡ್ಕೊಂಬರ್ತಿದ್ವು. ಆ ಕಡೆ ಬ್ರಿಡ್ಜ್ ಇದೆ, ಸೊ ಅದ್ರ ಮೇಲೆ ನಡ್ಕೊಂಬರೋದು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತು. ಬಟ್ ಈಗ ಅದೆಲ್ಲ ಬರೀ ಮೆಮೊರೀಸ್ ಆಗಿ ಮಾತ್ರ ಉಳ್ಕೊಂಡಿದೆ. ಈಗ ಅಲ್ಲೆಲ್ಲ ಹೋಗೋಷ್ಟು ಪೇಷನ್ಸು ಇರೋಲ್ಲ. ಅಂದರೆ ಹೋಗ್ಬೋದು, ಬಟ್ ಆದರೂ ನಾವೆಲ್ಲ ಅಷ್ಟಾಗಿ ಹೋಗಲ್ಲ. ಇದು ಬಂದು ನನ್ನ ಫೇವ್ರೆಟ್ ದೇವರು ಆಂಜನೇಯ ಸ್ವಾಮಿ. ಇದಿರೋದು ಮಾರನಹಳ್ಳಿಲಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದಿದ್ದರಿಂದ ನಮ್ಗೆ ಆ ದೇವರಂದರೆ ತುಂಬ ಇಷ್ಟ. ಅಲ್ಲಿ ಫಂಕ್ಷನ್ ಅವ್ರ ಮನೆಗೆ ಕೂಡ ಹೋಗಿದ್ದು, ಅವರೇ ಹೂ ಕೂಡ ಮುಟ್ಕೊಟ್ರು. ಅದನ್ನು ಕೂಡ ಮುಟ್ಕೊಂಡು ಒಳಗೋದು. ಯಪ್ಪ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಮನೆ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಜನ ತುಂಬ ಜಾಸ್ತಿ ಅನ್ನಿಸ್ತಾಯಿದ್ರು ನಮಗೆ. ಅಂದರೂ ಹೋಗಿ ಊಟ ಕೂಡ ಮಾಡಲಿಲ್ಲ ನಾವು. ಬೇಗ ಅಲ್ಲೆಲ್ಲ ಮುಗಿಸ್ಕೊಂಡು ಫೋಟೋಸ್ ತೊಗೊಂಡು ಕೆಳಗೆ ಬಂದು ವೆಯ್ಟ್ ಮಾಡ್ಕೊಂಡು ಬಂದ್ಬಿಟ್ಟು, ಅದಾದಮೇಲೆ ನಮ್ಮ ಅಜ್ಜಿ ತಾತನ ಸ್ವಲ್ಪ ಹಣ್ಣೆಲ್ಲ ತೊಗೊಂಡು, ಆಲ್ರೆಡಿ ನಾವು ಬಂದಿದ್ದು ಅಲ್ಲಿ ಬಿಟ್ಟು ಕಾಮಾಕ್ಷಿ ಪಾಳ್ಯ ಬಿಟ್ಟು ನಾವು ಆಲ್ರೆಡಿ ತಾವರೆಕೆರೆ ಹತ್ತಿರ ಬಂದು ಆಮೇಲೆ ಹಣ್ಣುಗಳನ್ನೆಲ್ಲ ತೊಗೊಂಡಿದ್ದು. ನೋಡಿ ಯಪ್ಪ, ನಮಗೆ ಈ ಬೆಂಗಳೂರು ರೋಡ್ ನೋಡ್ತಾ ಇದ್ರೆ ಶಾಕ್ ಆಗಿಬಿಡುತ್ತೆ.
ನನ್ನ ಮಗಳು ಬೇಕ್ರಿಲಿ ನೀರು ಕುಡಿಯೋದು ನೋಡಿ ಎಷ್ಟು ನಿಧಾನ ಕುಡಿತಾಳೆ. ಹೇಳಿದ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾಳೆ ಗೊತ್ತಾ ನನ್ನ ಮಗಳು. ನಮ್ಮ ಜಾನು ನೀರು ಕುಡಿಸಿ ನಾನು ಕೂಡ ಒಂದು ಐಸ್ ಕ್ರೀಮ್ ತೊಗೊಂಡೆ. ನನ್ನ ಮಗಳ ಐಸ್ ಕ್ರೀಮ್ ನನ್ನ ಹತ್ರ ಇರೋಕ್ಕೆ ಬಿಡಲಿಲ್ಲ. ಗಾಡಿಗೆ ಹೋಗುವಾಗೇ ಎಲ್ಲ ಚೆಲ್ಲಿ ಹಾಳು ಮಾಡಿಬಿಟ್ಲು. ನೆಕ್ಸ್ಟ್ ಇದು ವಾಪಸ್ ನಾವು ತಿಪ್ಕನಹಳ್ಳಿಗೆ ಬರ್ತಾ ಇದ್ದು. ಆಲ್ರೆಡಿ ಇಲ್ಲೇ ಇರೋದು ನಮ್ಮ ಸ್ಕೂಲ್. ನಾನು ಮುಂಚೆ ಹೇಳಿದೆ ಅಲ್ವಾ ನಿಮಗೆ ಚಿತ್ರಕೂಟ ಸ್ಕೂಲ್ ಅಂತ. ಅಲ್ಲಿ ಆರ್ಚ್ ಬರುತ್ತೆ ನೋಡಿ, ಅದ್ರ ಒಳಗೆ ಹೋಗ್ಬೇಕಿತ್ತು. ನಮ್ಮ ಸ್ಕೂಲ್ ಒಂದು ಸ್ವಲ್ಪ ಲೈಟಾಗಿ ಕಾಡು ಒಳಗಿತ್ತು ಅಂತ ಅಂದ್ಕೊಳ್ಳಿ. ಒಳಗಿತ್ತು ಸ್ಕೂಲು, ಅಂದರೆ ಸಿಂಗಲ್ ಸ್ಕೂಲ್ ಇದ್ದಿದ್ದು. ಅಲ್ಲೆಲ್ಲ ಸುತ್ತಮುತ್ತ ಮನೆ ಇರಲಿಲ್ಲ. ಅಲ್ಲಿ ನಾವು ಓದಿದ್ದು. ಅದಕ್ಕೋಸ್ಕರ ನನಗೆ ಆ ಸ್ಕೂಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಪೀಸ್ಫುಲ್ಲಾಗಿತ್ತು ಸ್ಟಡಿ ಮಾಡೋಕ್ಕೆಲ್ಲ. ಮತ್ತು ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಇವನೇ ನೋಡಿ ನಮ್ಮ ಅಣ್ಣ. ಈಗ ಬರುತ್ತಲ್ಲ ಇದೇ ನಮ್ಮ ತಾತಾಜಿ ಮನೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಈ ಮನೆ ಅಲ್ಲ, ಹಳೆ ಮನೆ ಒಂದಿತ್ತು ನಮ್ಮದು, ಅಲ್ಲಿ ಬೆಳೆದಿದ್ದು. ನಮ್ಮ ಅಜ್ಜಿ ತಾತಾರ ಮನೆ ನೋಡಿ. ಇಲ್ಲಿ ಕೂಡ ನನ್ನ ತಮ್ಮ ಓಡೋಗ್ತಾನೆ ವಿಡಿಯೋ ಮಾಡ್ತಿದ್ದಂಗೆ. ಮಧುಸೂದನ್ ಹಾಯ್ ಹೇಳು, ಹಾಯ್ ಹೇಳು. ಮಗ್ನೆ ಹಾಡೇಳು ಮಗ್ನೆ. ಹೀರೆ ಕಿತ್ತಾಕ್ ಬೇಡ ತಡಿ. ಮೈಕ್ ಇಟ್ಕೊಂಡು ಹಾಡೇಳು ಚಿರಮ್ಮ. ಕಲರ್ ಕಲರ್ ಉಪೇಂದ್ರ ಅಂತಾರ. ಆಮೇಲೆ ನಮ್ಮ ಅಣ್ಣ ಯಾವಾಗಲೂ ಇದೇ ಥರ ಸ್ವಲ್ಪ ತಮಾಷೆ ಮಾಡ್ತಾಯಿರ್ತಾನೆ. ಮಗು ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳು ಅಂದರೆ ನಮಗೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕಡಿಯೋದು, ಜೋರಾಗಿ ಪರ್ಚ್ಬಿಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಅವ್ನಿಗೆ ಮಕ್ಕಳಂದರೆ ಅಷ್ಟು ಇಷ್ಟ. ಅದಕ್ಕೋಸ್ಕರ ಅವ್ನು ಹಂಗೆ ರೇಗಿಸ್ತಾನೆ ಅಷ್ಟೇ. ಇದನ್ನ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಅವ್ನು ತಮಾಷೆ ಮಾಡ್ತಾ ಇರೋದಷ್ಟೇ. ಬಾರೆ ಜೀವಿ ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ. ಯಪ್ಪ ಬೆಂಗಳೂರು ಸವಾಸ ಬೇಡ ಗುರು ಅನ್ಸ್ಬಿಡ್ತು ಗುರು. ಇವತ್ತು ಏನು ಜನ ಏನು ಟ್ರಾಫಿಕ್. ಯಪ್ಪ ದೇವ್ರೆ, ಇನ್ನೊಂದ್ಸತಿ ಬೆಂಗಳೂರು ಕಡೆಗೆ ಬರಲ್ಲ ನಾವಂತೂ. ಅಷ್ಟು ಬೇಜಾರಾಗ್ಬಿಡ್ತು ಇವತ್ತಂತೂ. ಸಿಕ್ಕಾಪಟ್ಟೆ ಟ್ರಾಫಿಕ್. ಇವತ್ತು ಸಂಡೇ ಬೇರೆ ಅಲ್ವಾ, ಜನ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರು. ಸೊ ಅದಕ್ಕೋಸ್ಕರ ಈಗ ಬಂದಿದ್ದೀವಿ. ಇಲ್ಲಿ ನಮ್ಮ ಅಜ್ಜಿ ಮನೆ ಮೇಲೆ ನಿಂತಿದ್ದೀನಿ ಈಗ. ನೆಕ್ಸ್ಟ್ ಈಗ ಕೆಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ನನ್ನ ತಮ್ಮ ಕೂಡ ಬಂದಿಲ್ಲ ಇನ್ನೂ. ಅವ್ನು ಬಂದಮೇಲೆ ಹೇಳ್ತೀನಿ. ಒಟ್ನಲ್ಲಿ ಬೆಂಗಳೂರಲ್ಲಿರೋರಿಗೆಲ್ಲ ದೊಡ್ಡ ನಮಸ್ಕಾರ ಗುರು. ಹೆಂಗೆ ಜೀವನ ಮಾಡ್ತಾಯಿದ್ದೀರೋ ದಿನ ಇಟ್ಟರೆ ಟ್ರಾಫಿಕಲ್ಲಿ. ನಮ್ಮಂಥ ಹಳ್ಳಿಯವ್ರ ಕಡೆ ಏನಾದರೂ ಒಂದು 2 ದಿನ ಬಂದುಬಿಟ್ರೆ ಮುಗಿದ ಕತೆ, ಹಳ್ಳಿಯವ್ರ ಕತೆ. ನಮಗಂತೂ ಇರೋಕ್ಕಾಗಲ್ಲಪ್ಪ ಈ ಟ್ರಾಫಿಕ್ಕು, ಈ ಬಿಸಿಲು. ನಮಗೆ ಮನೇಲಿ ಇದ್ದು ರೂಢಿಯಾಗಿ ಈ ಟ್ರಾಫಿಕಲ್ಲಿ ಇರೋಕ್ಕೆ ಆಗಲ್ಲ ಗುರು. ನಾನು ನಮ್ಮ ಅಮ್ಮ ಊಟ ಕಲಿಸ್ಕೊಡ್ತಾ ಇದ್ದಾರೆ. ಯಾರಿಗೆ? ಹುಡುಗವ ಒಂಚೂರು ಸಾಂಬಾರ್ ತಾಂಬ. ನಾನು ಹೂವು ಇಲ್ಲಿ ಚಿನ್ನಮ್ಮ. ಏನೂ ಆಗಿರ್ಲಿಲ್ಲ ನಮ್ಮಮ್ಮ ಹಂಗೆ. ಎಲ್ಲ ಬೇಕಾ ಅದು ಹೂವು? ಅಜ್ಜಿ ಮೊಮ್ಮಗಳು ಎಷ್ಟು ಹೂವು ಕಟ್ತಿರೋ ನೋಡ್ತೀನಿ ಇವತ್ತು. ಜಾನು ಹೂವು ಅಂತೆ ಕಟ್ಟಮ್ಮ, ಜೋಡ್ಸ್ಕೊಡ್ಬೇಕಂತೆ. ಜೋಡ್ಸ್ಕೊಡು ಅಜ್ಜಿಗೆ ಹೂವನ. ಹೂವು ಕತೆ ಅಂತೂ ಹೂವು ಕಟ್ಟಿ ಮಧ್ಯಾಹ್ನ ಶುರು ಮಾಡಿದವರು ಎಷ್ಟು ಹೂವು ಇದೆ ಅಂದರೆ ಬಿಡಿ ಹೂವು ಕಟ್ತಾನೆ ಇದ್ರು. ನೈಟ್ ನಾನು ವ್ಲಾಗ್ ಫುಲ್ ಮುಗಿಸಿದ ಮೇಲೂ ಕೂಡ ಕಟ್ತಾಯಿದ್ರು. ನಾನೀಗ ಎಡಿಟ್ ಮಾಡ್ತಾ ಇದ್ದೀನಲ್ವ, ಈಗಲೂ ಕೂಡ ಹೂವು ಕಟ್ತಾನೆ ಇದ್ದಾರೆ. ಅಷ್ಟೊಂದು ಹೂವು ಇದೆ. ಅಕ್ಕ ಅನ್ಬೇಡ, ಅಮ್ಮ ಅನ್ನಲೇ, ಚಿಕ್ಕಮ್ಮ ಬೇಕು.
ಈ ವ್ಲಾಗಲ್ಲಿ ಅದು ಟೊಮಟ ಮಾಡೋದು ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮಮ್ಮ ಆಲ್ರೆಡಿ ಟೊಮಟ ಕಲಸಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ನಾನು ಈ ವ್ಲಾಗಲ್ಲಿ ಕೂಡ ಟೊಮಟ ಹೇಗೆ ಮಾಡೋದು ಅಂತ ಹೇಳೋಕ್ಕಾಗೋಲ್ಲ. ಅಲ್ಲಿ ನೋಡಿ ನಮ್ಮ ಅಣ್ಣ ತಮ್ಮ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.